ಇಲ್ಲಿರುವಂಥ ಮಾರ್ಕ್ ನೋಡಿ ಹಂಪೆದು ಅಂತ ಗೆಸ್ ಮಾಡ್ಬೋದು ಅಂತ ಹೇಳ್ತಿದ್ರ. ಕಲ್ಲು ಅದನ್ನೆಲ್ಲ ನೋಡಿ ಒಬ್ಬ ಇಂಜಿನಿಯರ್ ಬಂದಿದ್ರಾ? ಕಲ್ಲು ಮತ್ತೆ ಇಲ್ಲಿರೋಂಥ ಮಾರ್ಕ್ನೆಲ್ಲ ನೋಡಿ ಒಬ್ರು ಇಂಜಿನಿಯರ್ ಬಂದು ಹೇಳಿದ್ರಂತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅಲ್ಲಿನವರು ಈ ಕಡೆ ಬಂದಿದ್ರಂತೆ. ಬಂದಾಗ ಮಾಡಿರುವಂಥ ಕಲ್ಯಾಣಿ 12 ಸೋಪಾನದ ಬಾವಿ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಂದನಕೆರೆ ಹೋಬಳಿಯಲ್ಲಿದೆ. ಹಂಪೆಗೆ ಇದ್ದರು ಸಾವು ನಾಯಕ, ಕಲ್ ನಾಯಕ, ಚೌಡ್ ನಾಯಕ, ಬಸ್ ನಾಯಕ 5 ಜನ ಬಂದಿದ್ರಂತೆ. ಅವ್ರು ಕಟ್ಟಿರೋದಂತ ನೆನಪು ಹೇಳುತ್ತೆ ಅವತ್ತಿಂದ ಮಾತಾಡ್ತಿರೋದು. ಜನಪದವಾಗಿ ಮಾತಾಡ್ತಾ ಇರೋದು ಈ ಥರ. ಬಟ್ ವೈಜ್ಞಾನಿಕವಾಗಿ ಯಾರೊಬ್ರು ಇಂಜಿನಿಯರ್ ಬಂದಿದ್ರಂತೆ, ಅವರು ಇದನ್ನು ನೋಡಿ ಬಂದಿರೋ ಕಟ್ಟಿರೋದು ಅಂತ. ಅವರು ಕಲ್ನ ಮತ್ತೆ ಡಿಸೈನ್ನ ಮತ್ತೆ ಆ ಮಾರ್ಕು ಯಾರು ಕಟ್ಟಿಲ್ಲ ಅಂತ. ಆ ಕಲ್ಲು ನೋಡ್ರಿ ಎಷ್ಟು ಡೀಟೇಲ್ ಆಗಿದೆ. ಇಲ್ಲಿ ಆವತ್ತಿಂದ ಇರೋದು ಗೆರೆ ಲೈನ್ ದಾರ ಆ ಕಾಲದಿಂದಲೂ ಇದು ಇರೋದೇ. ಅದು ಆ ಕಲ್ಲರೇ ಹೋಗಿಲ್ವಲ್ಲ, ಎಲ್ಲರ ಕಮ್ಮದಲ್ಲಿ ಎಲ್ಲ ಕಮ್ಮದಲ್ಲಿ ಆವತ್ತಿಂದಲೂ ಬಣ್ಣದ ಒಳಸೆಯಲ್ಲಿ ಹೆಂಗಿರ್ಬೋದು ವ್ಯವಸ್ಥೆ ಅಳಿಗಾದ ನೋಡಪ್ಪ. ಕಲ್ಲರೇ ಹೋಗಿಲ್ಲ ಅಂದ್ರೆ ಕಲ್ಲಾಗಿರೋದು ಎಲ್ಲ ಕಲ್ಲ ಮುಂದೆ ಯಾರ ನೀಟ್ ಮಾಡ್ಕೊಂಡು ಹೊಡೆದೇ ಇರೋದು. ಇದು ಅವಾಗ ಗಾರೆ ಫುಲ್ ಗಾರಿಗೆ ಹಾಕಿ ಹಾಕಿರೋಂಥ ಮಾರ್ಕು ಈಗಲೂ ಕಾಣುತ್ತೆ ನೋಡಿ. ಕೆಳಗಡೆ ಫುಲ್ ಕಂಪ್ಲೀಟಾಗಿ ಕಾಣುತ್ತೆ, ಫುಲ್ ಡೀಟೇಲ್ ಆಗಿ. ಅಂದರೆ ಮಾರ್ಕ್ ನೋಡ್ರಿ, ಇನ್ನೂ ಹೊಳಿಸಿಲ್ಲ ಅಂದರೆ ಇದು ಯಾವ್ದಿರ್ಬೋದು, ಏನು ಕತೆ. ಇಲ್ಲಿಂದ ಗ್ರಾಮಸ್ಥರು ಒಂದು 24-26 ಜನ ಒಂದೇ ಟೈಮಲ್ಲಿ. ಓಕೆ, ಸೂಪರ್. ಇದು ನಮ್ಮ ಇತಿಹಾಸ ವೀಕ್ಷಕರೇ. ನಮ್ಮ ಕರ್ನಾಟಕದಲ್ಲಿ ಇದಕ್ಕಿಂತ ಹೆಚ್ಚಾದಂಥ ಹಲವಾರು ಐತಿಹಾಸಿಕ ಪ್ರಸಿದ್ಧ ಸ್ಥಳಗಳಿದ್ದಾವೆ. ಅದನ್ನು ಅಲ್ಲಿಯ ಗ್ರಾಮಸ್ಥರು ಆದಷ್ಟು ಪೋಷಣೆ ಮಾಡಿದ್ರೆ ಇನ್ನೂ ಸುಂದರವಾಗಿರುತ್ತೆ. ಇನ್ನೂ ಈ ಥರ ಯಾವ್ದಾದ್ರು ಐತಿಹಾಸಿಕ ಸ್ಥಳಗಳೇನಾದ್ರು ಇದ್ದರೆ ಕಾಮೆಂಟಲ್ಲಿ ತಿಳಿಸಿ, ನೋಡೋಣ, ಒಂದು ಸತಿ ವಿಸಿಟ್ ಮಾಡೋಣ. ಇದು ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.